ಬೆಳಗ್ಗೆ ಎದ್ದಿದ್ದೆ 6 o'clock ಅರ್ಲಿ ಮಾರ್ನಿಂಗ್. ಆಲ್ರೆಡಿ ನಾವು ಸೋಕ್ ಮಾಡಿರೋ ಓಟ್ಸ್ ತಿಂದ್ಬಿಟ್ಟು ಇವತ್ತು ವರ್ಕೌಟ್ ಮಾಡೋಣ ಬನ್ನಿ. ಲೆಟ್ಸ್ ಗೋ. ಎಕ್ಸಾಕ್ಟಾಗಿ 6:15 ಆಗ್ತಾ ಇದೆ. ಇನ್ನೂ ಸನ್ರೈಸ್ ಆಗಿಲ್ಲ, ಕತ್ಲಂಗೆ ಇದೆ. ಇನ್ನೊಂದು 15-20 ದಿವಸ ವಿಂಟರ್ ಮುಗ್ದೋಗ್ತದೆ. ಅದಾದಮೇಲೆ ತಿರ್ಗಾ ನಾರ್ಮಲೈಸ್ ಆಗ್ತದೆ. ಹ್ಯಾಪಿ ಫಾರ್ ದಟ್. ಓಕೆ, ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ವಿವೋ ಶಾಪ್ ಫಿಟ್ನೆಸ್. ಲೆಟ್ಸ್ ಗೋ. ನಿಮ್ಗೆ ರೀಚ್ ಆದ್ವಿ. ಲೆಟ್ಸ್ ಗೋ. ಏನಂದರೆ ಇವತ್ತು ಅಷ್ಟೊಂದು ಚಳಿ ಇದ್ದಿಲ್ಲ ಗುರು. 6:15 ಆಯಿತು ಆಚೆ ಬಂದೆ, ಬೇಗನೆ ಬಂದೆ. ಅಷ್ಟೊಂದು ಚಳಿ ಏನಿದ್ದಿಲ್ಲ. ಓಕೆ, ಇನ್ಮೇಲಿಂದ ಇದ್ರ ಬೇಗ ಬರಬೇಕು, ಇನ್ನೂ ಬೇಗ ಬರಬೇಕು, ಸೊ ದಟ್ ವಿ ಹ್ಯಾವ್ ಮೋರ್ ವರ್ಕ್ಸ್ ಪೆಂಡಿಂಗ್. ಒಳ್ಳೆ ವೈಬ್ ಇದೆ ಬೆಳಗ್ಗೆನೆ ಜಿಮ್ಮಲ್ಲಿ. ಓಕೆ, ಲೆಟ್ಸ್ ಗೋ ಆ್ಯಂಡ್ ಸ್ಟಾರ್ಟ್ ಅವರ್ ವರ್ಕೌಟ್. ಈ ಶೂ ಮತ್ತು ಈ ಪ್ಯಾಂಟು ನಾನು ಜಿಮ್ ಜಾಯ್ನ್ ಆಗುವಾಗ ತಗೊಂಡು ನಿಂತಿದ್ದು. 700 ರೂಪಾಯಿ ಕೊಟ್ಟು ತಗೊಂಡೆ ಆ ಶೂ. ಅವಾಗ ಕಾನ್ಫಿಡೆನ್ಸೇ ಇದ್ದಿಲ್ಲ ನಾನು ಇಷ್ಟೊಂದು ದಿವಸ ಬರ್ತೀನಂತ. ಇವತ್ತಿಗೂ ಶೂ ತಗೊಂಡಿಲ್ಲ ನಾನು, ಇದೇ ಶೂ ಹಾಕೊಂಡು ಸುತ್ತಾ ಇದ್ದೀನಿ. ಓಕೆ, ಈ ನ್ಯೂ ಇಯರ್ಗೆ ಒಂದು ಹೊಸ ಶೂ ತಗೋಬೇಕು. ಕೋರ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಆಲ್ರೆಡಿ 2.5 hour ಆಗೋಯಿತು. ನಮ್ಮಪ್ಪ ಫೋನ್ ಮಾಡಿಬಿಟ್ಟು ಲೋಡ್ ಇದೆ ಬಾರು ಅಂದರು. ಓಕೆ, ಲೆಟ್ಸ್ ಗೋ ಇನ್ ವರ್ಕ್. ಸಾಕು, 2.5 hour ವರ್ಕೌಟ್ ಮಾಡಿದ್ದು ಸಾಕು. ಎದ್ದು ಫಸ್ಟ್ ಕೆಲಸ ಜಿಮ್ಗೆ ಹೋಗಿದ್ದೆ. ಇವಾಗ ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಫ್ಯಾಕ್ಟ್ರಿಗೆ. ಡೈರೆಕ್ಟ್ ಆಗಿ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಹೋಗ್ಬಿಟ್ಟು ಒಂದು ಲೋಡ್ ನೀರ್ ತಗೊಂಡ್ ಬರ್ಬೇಕು. ನಮ್ಮ ಮನೆ ಹತ್ರನೇ ಇರೋದು ಅದು, ಸೊ ದಟ್ ಅಲ್ಲೇ ಅನ್ಲೋಡ್ ಮಾಡಿದ್ರೆ ನಾನು ಹೋಗ್ಬಿಟ್ಟು ಫ್ರೆಶ್ ಅಪ್ ಹಾಕ್ಬಿಟ್ಟು ಪ್ರೋಟೀನ್ ಕುಡಿಬೋದು ಅಂತ ಇವಾಗ ಹೋಗ್ತಾ ಇರೋದು. ಲೆಟ್ಸ್ ಗೋ. ಫ್ಯಾಕ್ಟ್ರಿಗೆ ರೀಚ್ ಆದ್ವಿ. ಟ್ರ್ಯಾಕ್ಟರ್ ಇಲ್ಲೇ ನಿಂತವನ್ನ ಕ್ಯಾಚ್ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಅಪ್ಪ ಆಲ್ರೆಡಿ ಇನ್ನೊಂದು ಲೋಡ್ ಅಲ್ಲಿ ಲೋಡ್ ಮಾಡ್ತಾರೆ ಲಾರಿಯಲ್ಲಿ. ಓಕೆ, ಟ್ರ್ಯಾಕ್ಟರ್ ಎತ್ಕೊಂಡು ನಾವೆಲ್ಲ ಹೋಗ್ತಾ ಇದೀವಿ ಅಂದ್ರೆ ಪಾಯಿಂಟ್ ಹತ್ರ ಹೋಗ್ಬಿಟ್ಟು ಲೋಡ್ ಮಾಡ್ಕೋಬೇಕು. ಪಾಯಿಂಟ್ ಅಂದ್ರೆ ನೀರ್ ಪಾಯಿಂಟ್, ಅದೇ ಪಾಯಿಂಟ್ ಅಂತ ನನಗೆ ಅಭ್ಯಾಸ. ಅದು ನನಗೆ ಎಲ್ಲಕ್ಕೂ ಇಷ್ಟ, ಚೆನ್ನಾಗಿದೆ, ಇಷ್ಟ ನನಗೆ. ಓಕೆ, ನೀರ್ ಲೋಡ್ ಮಾಡ್ಕೊಂಡು ಲೆಟ್ಸ್ ಗೋ ಟು ಅನ್ಲೋಡ್ ಪಾಯಿಂಟ್. ಓಕೆ, ಗಾಡಿ ಲೋಡ್ ಆಯ್ತು. ಇವಾಗ ನಾವು ಪಾಯಿಂಟ್ ಇಂದ ಹೊರಡ್ತಾ ಇದ್ದೀವಿ. ಇದೊಂದು ಸಖತ್ ಕಟ್ಟಿಂಗ್ ಇದೆ, ಇದು ನೋಡ್ರಿ ಚೆನ್ನಾಗಿದೆ. ಅನ್ಲೋಡ್ ಬಿಟ್ಟಿದ್ದಾಯ್ತು, ಅನ್ಲೋಡ್ ಆಗ್ತಾ ಇದೆ. ಆಲ್ರೆಡಿ ಇಲ್ಲಿ ಮೋಲ್ಡ್ ಆಗ್ತಾರೆ, ಅದಕ್ಕೆ ನೀರು ಬೇಕಾಗಿರೋದು. ಓಕೆ, ನಾವು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಬರೋಣ. ಲೆಟ್ಸ್ ಗೋ. ಫ್ರೆಶ್ ಅಪ್ ಆಗಿದೆ. ಫಸ್ಟ್ ಕೆಲಸ ನಮಗೆ ಪ್ರೋಟೀನ್ ಕುಡಿಯೋದು. ಪ್ರೋಟೀನ್ ಕುಡಿತಾ ಇದ್ದೀನಿ ಸಕ್ಕತ್ತಾಗಿ. ಇದಾದಮೇಲೆ ಮನೇಲಿ ದೋಸೆ ಮಾಡ್ತಾವ್ರೆ, ದೋಸೆ ತಿನ್ನಬೇಕು. ಇವಾಗ ನಾವು ಮಸಲ್ ಬಿಲ್ಡ್ ಮಾಡೋದ್ರಿಂದ ನಾವು ಏನು ಸಿಗ್ತದೆ ಅದೆಲ್ಲೊಂದು ಆಯ್ಕೊಂಡು ತಿನ್ನಬೇಕು. ಬಟ್ ಇಟ್ ಶುಡ್ ಬಿ ಅ ಪ್ರೋಟೀನ್ ಫುಡ್, ಅದಕ್ಕೆ. ಓಕೆ, ಲೆಟ್ಸ್ ಗೋ. ಓಕೆ, ದೋಸೆ ರೆಡಿ, ಸಕ್ಕತ್ತಾಗಿದೆ. ದೋಸೆ ತಿಂದಿದೆ. ನೆಕ್ಸ್ಟು ಲೆಟ್ಸ್ ಗೋ ಆ್ಯಂಡ್ ವರ್ಕ್. ಅನ್ಲೋಡ್ ಆಯಿತು. ನಾವು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೊರಡ್ತಾ ಇದ್ದೀವಿ. ಲೆಟ್ಸ್ ಗೋ. ಓಕೆ, ಫ್ಯಾಕ್ಟ್ರಿಗೆ ಹೋಗಿ ಗಾಡಿ ಬಿಟ್ಟಿದ್ದಾಯ್ತು. ಇವಾಗ ನಾವೆಲ್ಲ ಹೋಗ್ತಾ ಇದೀವಿ ಅಂದ್ರೆ ಮನೆಗೆ ಹೋಗಿದ್ದೆ. ಟಕ್ ಅಂತ ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕು. ಲಂಚ್ 85 grams ಆಫ್ ಪ್ರೋಟೀನ್ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ಬಿಟ್ಟು ನೆಕ್ಸ್ಟ್ ಏನ್ ಮಾಡೋದಂತ ನೋಡ್ಬೇಕು. ಸ್ಟೇ ಟ್ಯೂನ್ ಗಾಯ್ಸ್. ಓಕೆ, ಇವಾಗ ನಾವು ತಿಂತಾ ಇರೋದು 85 grams ಆಫ್ ಪ್ರೋಟೀನ್, ಚಿಕನ್, ಫುಲ್ ಎಗ್ ವಿತ್ ಕಾರ್ಬ್ಸ್. ನಾವೆಲ್ಲಿದ್ದೀವಿ ಅಂದರೆ ಆಚೆ ಕಡೆ ನಮ್ಮ ಬಾಯ್ಸ್ ಜೊತೆಗೆ ಕೂತ್ಕೊಬಿಟ್ಟಿದ್ದೀನಿ ಇವತ್ತು. ಟೈಮ್ ಪಾಸ್ ಆಗ್ತಾ ಇಲ್ಲ ಅಂದ್ಬಿಟ್ಟು. ಓಕೆ, ಲಂಚ್ ಮಾಡ್ಕೊಂಡು ಆಮೇಲೆ ನೋಡೋಣ ಏನು ಮಾಡೋದಂತ. ಓಕೆ, ಚೆನ್ನಾಗಿ ತಿಂದಿದ್ದಾಯ್ತು. ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಫ್ಯಾಕ್ಟ್ರಿಗೆ. ಯಾಕೆ ಹೋಗ್ತಾ ಇದೀವಿ ಅಂದ್ರೆ ಒಂದು ಲೋಡ್ ಇದೆ, ಆಲ್ರೆಡಿ ಒಂದು ಲೋಡ್ ಬಂದಿದೆ. ಎತ್ಕೊಂಡಾಗ ಅನ್ಲೋಡ್ ಮಾಡೋಣ. ಲೆಟ್ಸ್ ಗೋ.
ಓಕೆ, ಗಾಡಿ ಬಿಟ್ಟಿದ್ದಾಯ್ತು, ಲೋಡ್ ಮಾಡ್ತಾರ ಬಾಯ್ಸ್ ಇವಾಗ ಫುಲ್ ಫೈರ್ ಆಗಿ. ಲೋಡ್ ಮಾಡಿದೆ, ಗಾಡಿ ಎತ್ಕೊಂಡು ಹೋಗ್ಬೇಕು. ಗಾಡಿ ಲೋಡ್ ಆಯ್ತು, ನಾವು ತಗೊಂಡ್ ಹೋಗ್ತಾ ಇದೀವಿ. ಇಲ್ಲೇ ಪಕ್ಕದಲ್ಲೇ ಅನ್ಲೋಡು. ನಮ್ಮ ಬಾಯ್ಸ್ ಫುಲ್ ಫೈರ್ ಹಾಕ್ಬಿಡ್ತಾರ ಪಕ್ಕದಲ್ಲೇ. ಲೆಟ್ಸ್ ಎಂಜಾಯ್ ದ ರೈಡ್. ಗಾಡಿ ಅನ್ಲೋಡ್ ಮಾಡ್ಕೊಂಡು ಬಂದ್ವಿ. ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ವೆಜಿಟೇಬಲ್ಸ್ ಪರ್ಚೇಸ್ ಮಾಡಕ್ಕೆ. ಬಾಯ್ಲ್ಡ್ ವೆಜಿಟೇಬಲ್ ತಿನ್ಬೇಕಂದ್ರೆ ಈಸ್ಕೊಂಡು ಹೋಗ್ತಾ ಇರ್ಬೇಕಲ್ವಾ. ವೆಜಿಟೇಬಲ್ಸ್ ಇಸ್ಕೊಂಡು ಓಕೆ, ಪಕ್ಕ ಪರ್ಫೆಕ್ಟ್ ಆಗಿ ವೆಜಿಟೇಬಲ್ ರೆಡಿ ಆಗಿದೆ. ಬಾಯ್ಲ್ಡ್ ವೆಜಿಟೇಬಲ್ ವಿತ್ ಬಾಯ್ಲ್ಡ್ ಎಗ್. ಓಕೆ, ಇದು ಮುಗಿಸ್ಕೊಂಡು ನಮ್ಮ ಡಿನ್ನರ್ ಕಂಪ್ಲೀಟ್ ಆಗ್ತದೆ. ಅದಾದ್ಮೇಲೆ 10,000 ಸ್ಟೆಪ್ಸ್ ವಾಕ್ ಮಾಡಬೇಕು. ಲೆಟ್ಸ್ ಗೋ. ಮೊಟ್ಟಲ್ಯಾ.